ಪರೋಪಕಾರಿ ಜಗದೋಧಾರಿ ಅರಳ ಗುಂಡೆಗೆಯ ಶಿವನವತಾರಿ ಶರಣೆಂದು ನಾ ಬಂದೆ ಕರುಣಿಸಿ ಕಾಯೋ ನನ್ನ ತಂದೆ ಶರಣೆಂದು ನಾ ಬಂದೆ ಕರುಣಿಸಿ ಕಾಯೋ ನನ್ನ ತಂದೆ ಕಲಬುರಗಿ ವಾಸ ಶರಣ ಬಸವೇಶ ಕಲಬುರಗಿ ವಾಸ ಶರಣ ಬಸವೇಶ ದಾಸೋಹ ಮೂರ್ತಿ ಮಹಿಮಾ ಪುರುಷ ಶರಣೆಂದು ನಾ ಬಂದೆ ಕರುಣಿಸಿ ಕಾಯೋ ನನ್ನ ತಂದೆ ಅನುದಿನವೂ ನಿನ್ನ ಸೇವೆಯ ಮಾಡುವೆ ಅನುಗಾಲ ನಿರ್ಣಯ ನಾಮವ ನುಡಿಯುವೆ ಅನುದಿನವೂ ನಿನ್ನ ಸೇವೆಯ ಮಾಡುವೆ ಅನುಗಾಲ ನಿರ್ಣಯ ನಾಮವ ನುಡಿಯುವೆ ಭಕ್ತರ ಬಂದು ಕಾರುಣ್ಯ ಸಿಂಧು ಭಕ್ತರ ಬಂದು ಕಾರುಣ್ಯ ಸಿಂಧು ಶರಣ ಬಸವೇಶ ಕಾಯೋ ಎಂದೆಂದು ಶರಣೆಂದು ನಾ ಬಂದೆ ಕರುಣಿಸಿ ಕಾಯೋ ನನ್ನ ತಂದೆ ಭವಬಂಧನವಾ ಬಿಡಿಸು ತಂದೆ ಕರ ಮುಗಿದು ನಾ ನಿನ್ನಡಿ ಬಂದೆ ಭವಬಂಧನವಾ ಬಿಡಿಸು ತಂದೆ ಕರ ಮುಗಿದು ನಾ ನಿನ್ನಡಿ ಬಂದೆ ಶರಣ ಬಸವೇಶ ಮಹಿಮಾ ಪುರುಷ ಶರಣ ಬಸವೇಶ ಮಹಿಮಾ ಪುರುಷ ದಾಸೋಹ ಮೂರ್ತಿ ನೀನೆ ಜಗದೀಶ ಶರಣೆಂದು ನಾ ಬಂದೆ ಕರುಣಿಸಿ ಕಾಯೋ ನನ್ನ ತಂದೆ ಇವತ್ತು ಯಾವ ಊರಿಗೆ ಬಂದ್ರಿ? ಹಾಂ ಉಡುಮಕಲ್ ಏನು ಜಾತ್ರೆ? ಎಷ್ಟು ವರ್ಷ ಆಯ್ತು ನಿಮಗೆ? ಯಾವ ಊರಮ್ಮ? ಸಂತೂರು ಗಂಗಾವತಿ. ಇವತ್ತು ಗಂಗಾವತಿ ತಾಲೂಕು ಉಡುಮಕಲ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ಅಂದರೆ ಈ ಒಂದು ಉಡುಮಕಲ್ ಭಾಗದ 16 ಗ್ರಾಮಗಳ ಭಕ್ತಾದಿಗಳು ಇವತ್ತು ಈ ಒಂದು ಗ್ರಾಮಕ್ಕೆ ಆಗಮಿಸಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ಶರಣಬಸವೇಶ್ವರ ಪ್ರತಿಮೆಗೆ ತಮ್ಮ ತನುಮನ ಧನವನ್ನು ಅರ್ಪಿಸಿ ಇವತ್ತಿನ ದಿವಸ ಪುನೀತರಾಗ್ತಾ ಇದ್ದಾರೆ. ಈ ಭಾಗದಲ್ಲಿ ಈ ಜಾತ್ರಾ ಮಹೋತ್ಸವ ತುಂಬ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಇಷ್ಟೊಂದು ಅದ್ದೂರಿಯಾಗಿ ನಡೆಯುವಂಥದ್ದು ಈ ಗ್ರಾಮದಲ್ಲಿರ್ತಕ್ಕಂಥ ಭಕ್ತರ ಒಂದು ಸೇವಾ ಮನೋಭಾವನೆ ತುಂಬ ಮುಖ್ಯವಾಗಿರುತ್ತೆ. ಈ ಒಂದು ಗಡ್ಡಿ ಮತ್ತು ಉಡುಮಕಲ್ ಗ್ರಾಮದ ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವಕ್ಕಾಗಿ ಸುಮಾರು 1 ತಿಂಗಳಿಂದ ಪೂರ್ತಿ ಪ್ರಮಾಣದಲ್ಲಿ ಎಲ್ಲ ತನ್ನ ಮನ ಧನವನ್ನು ಅರ್ಪಿಸಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಶರಣಬಸವೇಶ್ವರರು ಈ ಒಂದು ಉಡುಮಕಲ್ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳಿಗೆ ಆಶೀರ್ವಾದ ನೀಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ 60ನೇ ವರ್ಷದ ಜಾತ್ರಾ ಮಹೋತ್ಸವ, 9ನೇ ವರ್ಷದ ರಥೋತ್ಸವ 1ನೇ ತಾರೀಕಿಂದ 19ನೇ ತಾರೀಕಿನವರೆಗೆ ಶ್ರೀ ಕಲ್ಲಯ್ಯಜ್ಜನವರ ವೀರೇಶ್ವರ ಪುಣ್ಯಾಶ್ರಮ ಗದಗ ಪುರಾಣ ಪ್ರವಚನ ನಡೆಸಿ ಇಲ್ಲಿಗೆ ಇವತ್ತು ಮುಕ್ತಾಯಗೊಳ್ಳುತ್ತೆ. ಈ ಒಂದು
60ನೇ ವರ್ಷದ ಈ ಒಂದು ಶರಣಬಸವೇಶ್ವರ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಸಾಯಂಕಾಲದ ಸಹ ಈ ಒಂದು ರಥ ಮಹೋತ್ಸವವನ್ನು ನೆರವೇರಿಸುತ್ತಿದ್ದಾರೆ. ಎಲ್ಲ ಊರಿನ ಎಲ್ಲ ಸಮುದಾಯಗಳು ಸೇರಿಕೊಂಡು ವಿಜೃಂಭಣೆಯಿಂದ ಈ ಒಂದು ಜಾತ್ರೆ ಮಹೋತ್ಸವ ನಡೆಸ್ತಾ ಇದ್ದಾರೆ. ಈ ಒಂದು ಜಾತ್ರೆ ಮಹೋತ್ಸವ ವಿಶೇಷ ಅಷ್ಟೇ, ಎಲ್ಲ ಒಂದು ಊರಿನಲ್ಲಿ ಎಲ್ಲ ಧರ್ಮಗಳು ಎಲ್ಲ ಚೆನ್ನಾಗಿ ಒಗ್ಗಟ್ಟಾಗಿರಲಿ, ಎಲ್ಲ ಊರಿನಲ್ಲೇ ಒಳ್ಳೆಯ ಒಂದು ಸೌಕರ್ಯ ಇರಲಿ, ಜನರೆಲ್ಲರೂ ಒಗ್ಗಟ್ಟಾಗಿ ಬಾಳಲಿ ಅಂತಕ್ಕಂಥ ಒಂದು ಶರಣಬಸಪ್ಪನ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥ ಈ ಒಂದು ಇದು ಎಲ್ಲ ಜನ ಸೇರಿಕೊಂಡು ಜಾತ್ರೆ ಮಹೋತ್ಸವ ಮಾಡ್ತಾ ಇದ್ದಾರೆ. ಈ ಒಂದು ಊರಿಗೆ ಒಳ್ಳೆಯ ಒಂದು ದೈವ ಆಶೀರ್ವಾದ ಇರಲಿ ಅಂತಕ್ಕಂಥ ಬಸವೇಶ್ವರ ಜಾತ್ರೆ ಒಳ್ಳೆ ವಿಜೃಂಭಣೆಯಿಂದ ನಡೀತಾ ಇದೆ. ಗುಂತಕಲ್ ಗ್ರಾಮದಲ್ಲಿ ಇಂತಹ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮ ನಡೆಯುವುದು ಭಾಳ ಸಂತೋಷದ ವಿಚಾರ. ಎಲ್ಲ ಜನ ಸಮುದಾಯಗಳೆಲ್ಲ ಸೇರಿಕೊಂಡು ಒಟ್ಟಾಗಿ ಶರಣಬಸವೇಶ್ವರ ರಥವನ್ನು ಕೂಡ ಇವತ್ತು ಎಳೀತಾ ಇದ್ದಾರೆ. ಅದರ ಅರ್ಥ ಹೆಚ್ಚೆ ಒಂದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಈ ಊರಿನ ಧಾರ್ಮಿಕತೆಯನ್ನು ಹೆಚ್ಚಿಗೆ ಧಾರ್ಮಿಕ ಸಹಿಷ್ಣುತೆಯನ್ನು ಮೆಚ್ಚಿಕೊಳ್ಳುವಂತಹ ಒಂದು ಜಾತ್ರಾ ಮಹೋತ್ಸವದ ಒಂದು ದಿನಚರಿಯಾಗಿರ್ತಕ್ಕಂಥದ್ದು. ಇದು ಒಳ್ಳೆಯ ವಿಚಾರ. ದಾಸೋಹಿ ಶರಣಬಸವೇಶ್ವರರ 60ನೇ ಜಾತ್ರಾ ಮಹೋತ್ಸವ ಇಂದು ಗುರುಂಕಲ್ಗಡ್ಡಿ ಗ್ರಾಮದಲ್ಲಿ ನಡೀತಾ ಇದೆ. ಈ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸರ್ವ ಜನರ ಸಹಕಾರದೊಂದಿಗೆ ಇಂದು ಈ ಕಾರ್ಯಕ್ರಮ ನಡೀತಾ ಇದೆ. ಮಹಾದಾಸೋಹಿ ಶರಣಬಸವೇಶ್ವರರಲ್ಲಿ ಈ ನಾಡಿನ ಅನ್ನದಾತರಿಗೆ ಉತ್ತಮ ಮಳೆ ಬೆಳೆ ಬರಲಿ, ಸರ್ವರಿಗೂ ಸಮೃದ್ಧಿಯನ್ನು ನೀಡಲಿ ಅಂತಂದೇಳಿ ನಾನು ಮಹಾದಾಸೋಹಿ ಶರಣಬಸವೇಶ್ವರರಲ್ಲಿ ನಾನು ಮನವಿಯನ್ನು